ಹಲೋ ಸ್ನೇಹಿತರೆ, ಡೈನಿಂಗ್ ಏರಿಯಾ ಎನ್ನುವುದು ನಮ್ಮ ಮನೆಯ ಹೃದಯ ಇದ್ದ ಹಾಗೆ. ದಿನಕ್ಕೆ ಕನಿಷ್ಠ ಅಂತ ಹೇಳಿದರೆ ಒಂದು 2-3 ಬಾರಿ ಆದರೂ ನಾವೆಲ್ಲರೂ ಸೇರಿ ಇಲ್ಲಿ ಊಟ ಮಾಡ್ತೇವೆ. ಹಾಗೆ ಈ ಒಂದು ಏರಿಯಾ ಯಾವಾಗಲೂ ಅಂದವಾಗಿಯೂ ಸ್ವಚ್ಛವಾಗಿಯೂ ಹಾಗೂ ಆರಾಮದಾಯಕವಾಗಿಯೂ ಇರಬೇಕು. ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತು ನಾನು ನನ್ನ ಈ ಡೈನಿಂಗ್ ಏರಿಯಾವನ್ನು ಆರ್ಗನೈಸ್ ಮಾಡ್ತಾ ಇದ್ದೇನೆ. ನನ್ನ ಈ ಡೈನಿಂಗ್ ಟೇಬಲ್ ಆ್ಯಕ್ಚುಲಿ 4 ಸೀಟರ್ ಡೈನಿಂಗ್ ಟೇಬಲ್, ಆದರೆ ಇದನ್ನು 6 ಸೀಟರ್ ಆಗಿಯೂ ಕೂಡ ನಾನು ಯೂಸ್ ಮಾಡ್ಬೋದು, ಯಾಕಂದರೆ ಸ್ಪೇಸ್ ಅಷ್ಟು ದೊಡ್ಡದಾಗಿದೆ. ರೀಸೆಂಟಾಗಿ ನಾನು ಈ ನನ್ನ ಡೈನಿಂಗ್ ಏರಿಯಾಕ್ಕೆ ಒಂದು ಮೇಕೋವರ್ ಕೊಟ್ಟಿದ್ದೆ. ಡೈನಿಂಗ್ ಏರಿಯಾದ ಕಂಪ್ಲೀಟ್ ಮೇಕೋವರ್ನ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿಟ್ಟಿರ್ತೇನೆ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಅಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಎಲ್ಲ ವಸ್ತುಗಳು ನೋಡಿ ಎಲ್ಲ ಚಲ್ಲಾಪಿಲ್ಲಿಯಾಗಿದೆ. ಫಸ್ಟಿಗೆ ನಾವು ಈ ಏರಿಯಾವನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಡೈನಿಂಗ್ ಟೇಬಲಲ್ಲಿ ಏನೆಲ್ಲ ಒಂದು ವಸ್ತುಗಳಿವೆ ಅದನ್ನೆಲ್ಲ ಎತ್ತಿಡೋಣ. ನಂತರ ಈ ಟೇಬಲನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತೇನೆ. ಇದು ಗ್ಲಾಸ್ ಟಾಪ್ ಆದ ಕಾರಣ ಯಾವತ್ತೂ ನಾನು ಕ್ಲೀನ್ ಇಟ್ಕೊಳ್ಬೇಕಾಗ್ತದೆ. ಈ ಗ್ಲಾಸ್ ಟಾಪನ್ನು ನಾನು ಯಾವುದೇ ಒಂದು ಟೇಬಲ್ ಕವರಿಂದ ಕವರ್ ಮಾಡೋದಿಲ್ಲ. ಇದನ್ನು ನಾನು ದಿನಕ್ಕೊಂದು 3 ಬಾರಿ ಆದರೂ ಕ್ಲೀನ್ ಮಾಡ್ಕೊಳ್ತೇನೆ. ಹಾಗೆ ಎಕ್ಸ್ಟ್ರಾ ಸೀಟಿಂಗಿಗೋಸ್ಕರ ಇಲ್ಲಿ ಒಂದು ಟೇಬಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ವಿಂಡೋವನ್ನು ಕೂಡ ಇವಾಗ ಕರ್ಟನನ್ನು ಹಾಕಿ ಕವರ್ ಮಾಡ್ತಾ ಇದ್ದೇನೆ. ಇನ್ನು ಈ ಚೇರ್ಸಿಗೆ ಯಾವುದೇ ಕುಷನನ್ನು ಅಟ್ಯಾಚ್ ಮಾಡಿಲ್ಲ, ಹಾಗಾಗಿ ನಾನಿಲ್ಲಿ 4 ಕುಷನ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮುಂಚೆ ನಾನು ಈ ಚೇರ್ ಕವರನ್ನು ಬಳಸ್ತಾ ಇದ್ದೆ, ಆದರೆ ಕಾಲಕ್ರಮೇಣ ನನಗನ್ನಿಸ್ತು ಈ ವುಡನ್ ಚೇರ್ ಈ ಥರನೇ ಇದ್ರೇ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ, ಹಾಗಾಗಿ ನಾನು ಕವರ್ಸನ್ನು ರಿಮೂವ್ ಮಾಡಿಬಿಟ್ಟೆ. ಇನ್ನು ಟೇಬಲ್ನ ಮೇಲೆ ಒಂದು ಟೇಬಲ್ ರನ್ನರನ್ನು ಹಾಕ್ತಾ ಇದ್ದೇನೆ. ಒಂದು ಟೇಬಲ್ ರನ್ನರ್ ಹಾಕ್ತಾ ಇದ್ದಾಗೆ ಡೈನಿಂಗ್ ಏರಿಯಾದ ಲುಕ್ಕೇ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಡೈನಿಂಗ್ ಟೇಬಲ್ನ ಮೇಲೆ ವಸ್ತುಗಳನ್ನೆಲ್ಲ ಆರ್ಗನೈಸ್ ಮಾಡಿ ಇಡಲಿಕ್ಕೆ ಒಂದು ಟ್ರೇಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಒಂದು ವುಡನ್ ಟ್ರೇ ಕೂಡ ನಾನು DIY ಮಾಡಿರುವಂಥದ್ದು. ಇದರ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿಟ್ಟಿರ್ತೇನೆ, ನೀವು ಚೆಕ್ ಮಾಡಬಹುದು. ಇನ್ನು ಇಲ್ಲಿ ಡೆಕೋರೇಷನಿಗೋಸ್ಕರ ನಾನು ಲೈವ್ ಪ್ಲ್ಯಾಂಟ್ಸನ್ನು ಯೂಸ್ ಮಾಡ್ತೇನೆ. ವಿಂಡೋದಿಂದ ಒಳ್ಳೆ ಬೆಳಕು ಬರೋದ್ರಿಂದ ಇಲ್ಲಿ ಪ್ಲ್ಯಾಂಟ್ಸ್ಗಳು ಸ್ವಲ್ಪ ಚೆನ್ನಾಗಿ ಬೆಳೀತವೆ. ಇನ್ನು ನೆಸೆಸಿಟಿ ಇರುವಂಥ ವಸ್ತುಗಳನ್ನು ಇಲ್ಲಿ ಆ್ಯಡ್ ಮಾಡ್ತೇನೆ. ಹೀಗೆ ನಾನು ನನ್ನ ಡೈನಿಂಗ್ ಏರಿಯಾವನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಇನ್ನು ಡೈನಿಂಗ್ ಏರಿಯಾದ ಕಾರ್ನರಲ್ಲಿ ಸ್ವಲ್ಪ ಸ್ಪೇಸ್ ಇರುವಲ್ಲಿ ನಾನು ಕೆಲವೊಂದು ಪ್ಲಾಂಟ್ಸ್ಗಳನ್ನು ಆ್ಯಡ್ ಮಾಡಿದ್ದೇನೆ. ಸೊ ವಿಡಿಯೋದಲ್ಲಿ ನೀವು ಮುಂದೆ ಕಾಣಬಹುದು. ಇನ್ನು ಟ್ರೇಯಲ್ಲಿ ನೀವು ಡೆಕೋರೇಷನಿಗೆ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಥವಾ ಆರ್ಟಿಫಿಷಿಯಲ್ ಪ್ಲಾಂಟ್ ಕೂಡ ಆ್ಯಡ್ ಮಾಡ್ಬೋದು. ಜೊತೆಗೆ ಸಣ್ಣ ಯಾವುದಾದ್ರೂ ಶೋ ಪೀಸ್ ಅಥವಾ ಕ್ಯಾಂಡಲ್ಸ್ ಹಾಗೂ ಟಿಶ್ಯೂ ಬಾಕ್ಸ್ ಕೂಡ ಇಡಬಹುದು. ಇನ್ನು ಕೆಲವೊಂದು ನೀವು ನಿಮ್ಮ ಅಗತ್ಯಕ್ಕೆ ಅನುಸಾರವಾಗಿ ವಸ್ತುಗಳನ್ನು ಆ್ಯಡ್ ಮಾಡಬಹುದು. ವಸ್ತುಗಳನ್ನು ಆರ್ಗನೈಸ್ ಮಾಡಲಿಕ್ಕೆ ಒಂದು ಟ್ರೇಯನ್ನು ಬಳಸೋದು ತುಂಬಾ ಉಪಯುಕ್ತ. ಇದರಿಂದ ಅನ್ನೆಸೆಸರಿಯಾಗಿ ವಸ್ತುಗಳು ಕ್ಲಟರ್ ಆಗೋದಿಲ್ಲ. ಟೇಬಲ್ನ ಮೇಲೆ ಜಾಸ್ತಿ ಡೆಕೋರೇಷನ್ಗಿಂತ ಮಿನಿಮಲ್ ಡೆಕೋರೇಷನ್ ಇದ್ರೇ ಎಲಿಗೆಂಟಾಗಿ ಕಾಣಿಸ್ತದೆ. ಹಾಗೆ ನಾನು ಇವತ್ತು ಒಂದು ಸಿಂಪಲ್ ಅರೇಂಜ್ಮೆಂಟನ್ನು ಮಾಡಿಬಿಟ್ಟು ನನ್ನ ಡೈನಿಂಗ್ ಏರಿಯಾವನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಸರಿಯಾದ ಸೀಟಿಂಗ್, ಸಿಂಪಲ್ ಫರ್ನಿಷಿಂಗ್ ಹಾಗೂ ಮಿನಿಮಲ್ ಡೆಕೋರೇಷನ್ ಇವಿಷ್ಟೇ ಸಾಕು ನಿಮ್ಮ ಡೈನಿಂಗ್ ಏರಿಯಾವನ್ನು ಸುಂದರವಾಗಿರಿಸಲು. ಫ್ರೆಂಡ್ಸ್, ಈ ಒಂದು ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.